ಮಹರ್ಷಿ ಉದ್ದಾಲಕ ಅತ್ಯಂತ ಶ್ರೇಷ್ಠ ಋಷಿಯಾಗಿದ್ದು ಮಾತ್ರವಲ್ಲದೆ ರಾಜನೂ ಸಹ ಆಗಿರುತ್ತಾನೆ. ಅತ್ಯಂತ ಅದ್ವಿತೀಯ ಮಹಾನ್ ಋಷಿ ಮತ್ತು ಮಹಾನ್ ರಾಜ. ಯಾರು ರಾಜನಾಗಿರಬಹುದೋ ಅವನು ಋಷಿಯೂ ಸಹ ಆಗಿರಲು ಸಾಧ್ಯವಿದೆ. ಯಾರು ಭೋಗವನ್ನು ಭೋಗಿಸಬಲ್ಲನೋ ಅವನು ವೈರಾಗ್ಯವನ್ನು ಸಹ ಅರ್ಥೈಸಿಕೊಳ್ಳಬಲ್ಲ, ಕಲಿಯಬಲ್ಲ. ಯಾರು ಭೋಗಗಳನ್ನು ಭೋಗಿಸಿಯೇ ಇಲ್ಲವೋ ಅವನು ವೈರಾಗ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಯಾರು ವೈರಾಗ್ಯವನ್ನು ಕಂಡಿಲ್ಲವೋ ಅವನು ಭೋಗವನ್ನು ಸಹ ಕಾಣಲು ಸಾಧ್ಯವಿಲ್ಲ. ಆದ್ದರಿಂದಲೇ ಯಾರೆಲ್ಲ ಉಚ್ಚಕೋಟಿಯ ಚಿಂತಕರಾದರೋ ಅವರೆಲ್ಲ ಸಾಕಷ್ಟು ಭೋಗಗಳನ್ನು ಕಂಡು ಅನುಭವಿಸಿದ್ದವರೇ. ಬುದ್ಧ ಮೊದಲು ಬಹಳ ಭೋಗಿಯಾಗಿದ್ದ, ರಾಜನಾಗಿದ್ದ, ರಾಜಪುತ್ರನಾಗಿದ್ದ ಮತ್ತು ಅದಾದ ನಂತರ ಸನ್ಯಾಸಿಯಾಗಿ ಬುದ್ಧನಾದ. ಮಹಾವೀರ ರಾಜಕುಲದಿಂದ ಬಂದವನು, ಉಚ್ಚಕೋಟಿಯ ರಾಜನ ಮಗನಾಗಿದ್ದವನು ನಂತರ ಸನ್ಯಾಸಿಯಾದನು. ಯಾರೆಲ್ಲ ಸನ್ಯಾಸಿ ಯೋಗಿಗಳಾದರೋ ಅವರೆಲ್ಲ ಜೀವನದಲ್ಲಿ ಭೋಗಗಳನ್ನು ಕಂಡವರೇ. ನಂತರ ಜೀವನದಲ್ಲಿ ಸನ್ಯಾಸದ ದಾರಿಯನ್ನೂ ಸಹ ಅನುಸರಿಸಿದವರೇ. ಭೋಗ ಮತ್ತು ಸನ್ಯಾಸ ಒಂದೇ ನಾಣ್ಯದ ಎರಡು ಮುಖಗಳು. ಏಕೆಂದರೆ ಭೋಗಗಳನ್ನು ತಿಳಿಯದೆ ಸನ್ಯಾಸವನ್ನು ತಿಳಿಯುವುದು ಸಾಧ್ಯವೇ ಇಲ್ಲ. ಸನ್ಯಾಸವೆಂದರೆ ಏನು? ಭೋಗದ ನಿವೃತ್ತಿ, ತೃಷ್ಣಗಳ ನಿವೃತ್ತಿಯೇ ಸನ್ಯಾಸ. ಆ ಭೋಗಗಳು ಯಾವುದು? ಯಾವುದರಿಂದ ನಮಗೆ ನಿವೃತ್ತಿ ಬೇಕಾಗಿದೆ? ಆದ್ದರಿಂದಲೇ ಮೃತ್ಯುವನ್ನು ಅರ್ಥ ಮಾಡಿಕೊಳ್ಳಲು ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ, ಅಗತ್ಯವಾಗಿದೆ. ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಮೃತ್ಯುವನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಲು ಆಗುವುದೇ ಇಲ್ಲ. ಮೃತ್ಯು ಎಂದರೇನು? ಮೃತ್ಯುವಿನ ಸೌಂದರ್ಯವೇನು? ಮೃತ್ಯುವನ್ನು ಯಾವ ಪ್ರಕಾರದಲ್ಲಿ ನಾವು ಆಲಂಗಿಸಬಹುದು? ಯಾವ ರೀತಿ ನಾವು ಮೃತ್ಯುವಿನ ನಿರ್ಬಂಧಕ್ಕೊಳಗಾಗಬಹುದು? ಮತ್ತು ಮೃತ್ಯುವು ಯಾವ ರೀತಿ ನಮಗೆ ಮಿತ್ರನಾಗಬಹುದು, ಸಖನಾಗಬಹುದು? ಮೃತ್ಯುವಿನೊಡನೆ ಯಾವ ರೀತಿ ನಾವು ಸಮಯವನ್ನು ಕಳೆಯಬಹುದು? ಮೃತ್ಯುವಿನ ಜೊತೆಯಲ್ಲಿ ಸಮಯ ಕಳೆಯುವ ಕಲೆ ಕಠೋಪನಿಷತ್.